ತಟ್ಟೆ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿತ್ಯ ವಿವೇಕ್ ಯೂಟ್ಯೂಬ್ ಚಾನಲ್. ಇದು ಶಿವಮೊಗ್ಗ ಸೀರೀಸ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ರೆಡಿಯಾಗಿ ಜೋಗ್ ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ರೂಮಿಂದ 10 ಮಿನಿಟ್ಸ್ ಅಷ್ಟೇ ಜರ್ನಿ ಇದ್ದಿದ್ದು. ಸೊ ಆನ್ ದ ವೇ ಹಂಗೆ ತಿಂಡಿ ಮಾಡಿಕೊಂಡು ಅಲ್ಲಿಂದ ಜೋಗ್ ಫಾಲ್ಸಿಗೆ ಹೊರಡ್ತೀವಿ. ದೋಸೆ ಬಂದಾಯಿತು. ಅಪ್ಪ ಇಡ್ಲಿ ಒಂದೇ ಡಿಪ್ಪು. ಒಂದು ಪಲಾವ್. ಚೆನ್ನಾಗಿದೆ. ದೋಸೆ ಫುಲ್ ಕ್ರಿಸ್ಪಿ ಆಗಿದೆ ನಂದೆ. ಫುಲ್ ಮಳೆ ಬಂದಿದೆ. ಇವರೆಲ್ಲ ಆಲ್ರೆಡಿ ಜೋಗ್ ಫಾಲ್ಸಿಂದ ನೋಡ್ಕೊಂಡು ಬರ್ತಾವ್ರೆ. 9:15 ಬೆಳಿಗ್ಗೆ. ನೋಡೋಣ ನೀರಿದೆಯಾ ಇಲ್ವಾ ಅಂತ. ಇದೆಲ್ಲ ಗೌರ್ಮೆಂಟ್ ಗೆಸ್ಟ್ ಹೌಸ್. ಇಲ್ಲೇ ಜೋಗ್ ಫಾಲ್ಸ್ ಹತ್ರನೇ ಇದೆ. ಓಹೋ, ಇಲ್ಲಿಂದ ಕೆಳಗಡೆ ಹೋದರೆ ಇನ್ನೂ ವ್ಯೂ ಚೆನ್ನಾಗಿದೆ ಅಂತಿದ್ದಾರೆ. ಸೊ ಕೆಳಗಡೆ ಹೋಗಿ ನೋಡೋಣ ಬನ್ನಿ. ಹೆಂಗೆ ಇದೆ ನೋಡಿ. ಹೆಂಗಿದೆ ವ್ಯೂ ಮಾತ್ರ ಸಖತ್ತಾಗಿದೆ. ವೆದರು ಮಸ್ತಿದೆ. ಅಲ್ಲಿ ನೋಡಿ ಅದಂತೂ ಸಖತ್ತಾಗಿದೆ. ಫುಲ್ ಫಾಗ್. ಆ ಕಡೆ ಎಲ್ಲ ಫುಲ್ ಫಾಗ್ ಇದೆ. ಈ ಸೌಂಡ್ ಕೇಳೋಕ್ಕೆ ಒಂಥರ ಜೋಗ್ ಫಾಲ್ಸ್ನ ನಾವು 2 ಕಡೆಯಿಂದ ನೋಡ್ಬೋದು. ಈ ವ್ಯೂ ಏನು ನೋಡ್ತಾ ಇದ್ದೀವಿ, ಇದು ಕಾರವಾರದ ಸಿದ್ದಾಪುರ ತಾಲೂಕಿನಿಂದ ನೋಡ್ತಾ ಇರುವಂತಹ ವ್ಯೂ. ಇನ್ನೊಂದು ವ್ಯೂ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು, ಅದನ್ನು ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ತುಂಬ ಜನ ಇದ್ದಾರೆ. ತುಂಬ ಜನ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ನಾವು ಸ್ವಲ್ಪ ತೆಗೆಸ್ಕೊಂಡು ಹೊರಟ್ವಿ. ಜೋಗ್ ಫಾಲ್ಸ್ ನೋಡಿದಾಯಿತು. ಇವಾಗ ಸಿಕ್ಕಾಪಟ್ಟೆ ಜನ ಬರ್ತಾವ್ರೆ. ನಾವು ಆಲ್ರೆಡಿ ನೋಡಿ ವಾಪಸ್ ಹೋಗ್ತಾ ಇದ್ದೀವಿ ಕಾರ್ ಹತ್ರ. ನೋಡಿ ಈಗ ತಿರ್ಗಾ ಸ್ಟಾರ್ಟ್ ಆಯ್ತು ಮಾಡಿ. ಕರೆಕ್ಟಾಗಿ ನಾವು ಮುಗಿಸಿ ವಾಪಸ್ ಬರೋಷ್ಟಿಗೆ ಮಳೆ ಸ್ಟಾರ್ಟ್ ಆಗುತ್ತೆ. ಮಸ್ತಿತ್ತು ಮಾತ್ರ ವ್ಯೂ ಜೋಗ್ ಫಾಲ್ಸ್ದು. ಮಳೆ 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 ಹಿಡ್ಕೊ. ಇಲ್ಲಿಂದ ನಾವು ಹೊರಟಿದ್ದೆ ಜೋಗ್ ಫಾಲ್ಸ್ದು ಇನ್ನೊಂದು ಪಾಯಿಂಟಿಂದ ವ್ಯೂ ನೋಡೋಣ ಅಂತ. ಅಲ್ಲಿ ಟಿಕೆಟ್ ತೊಗೊಂಡು ಇವಾಗ ಜೋಗ್ ಫಾಲ್ಸ್ ಒಳಗಡೆನೆ ಅಂದರೆ ಮತ್ತೊಂದು ವ್ಯೂ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೆಂಗಿದೆ. 20 ರೂಪೀಸ್ ಟಿಕೆಟ್ ಅಷ್ಟೇ ಒಬ್ಬರಿಗೆ, ಮಕ್ಳಿಗೆ 10 ರೂಪಾಯಿ. ಅದನ್ನು ತೊಗೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಭಾನುವಾರ ಆಗಿರೋದ್ರಿಂದ ಜನ ಇದ್ದಾರೆ. ಇಲ್ಲೂ ಇದ್ದಾರೆ, ಅಲ್ಲೂ ಇದ್ದರು. ಈಗ ಇನ್ನೂ ಬೆಳಗ್ಗೆ 9:45 10 ಗಂಟೆ ಆದರೂ ಜನ ಇದ್ದಾರೆ. ಸಂಜೆ ಆಯ್ತಾ ಜಾಸ್ತಿ ಆಗ್ತಾರಂತೆ. ನೋಡಿ
ಜನ ಅವ್ರು. ಇಲ್ಲಿಂದ ಕಾಣೋ ವ್ಯೂ ಇದು. ಫುಲ್ ಫಾಗ್ ಇಂದ ನಾವು ನೆಕ್ಸ್ಟು ಶ್ರೀ ಕ್ಷೇತ್ರ ವದನಬೈಲು ಬಳೆ ಪದ್ಮಾವತಿ ಅಮ್ಮನವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲ ಮುಂದೆ ಹೋಗ್ತಾವ್ರೆ. ಕಾರಲ್ಲಿ ಮುಂದೆ ನಿಲ್ಸಿದ್ದಾರೆ ನಮ್ಮ ಡ್ರೈವರು. ಇಲ್ಲಿ ಜರಿ ನೋಡಮ್ಮ ಹೆಂಗೆ ಹರಿತಾ ಇದೆ ನೀರು. ಫುಲ್ ಬೆಟ್ಟದಿಂದ ಬರ್ತೈತೆ ನೀರು. ಎಲ್ಲಿಂದ ಎಲ್ಲ ಹೋಗಿ ಎಲ್ಲ ಈ ಥರ. ಇಲ್ಲಿ ನಡ್ಕೊಂಡು ಹಿಂಗೆ ಬರ್ತಾ ಇರೋದು. ಹೆಂಗಿತ್ತು ಜೋಗ್ ಫಾಲ್ಸು ವಿವೇಕ? ಸಾಕಾಗಿದೆ. ಡೂ ಎಂಜಾಯ್. ಇಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದೆ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಕಾಡು ಒಳಗಡೆ ಇರೋದ್ರಿಂದ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಟಿಕೆಟ್ ಇಸ್ಕೊಂಡು ಪರ್ಮಿಷನ್ ತೊಗೊಂಡು ಹೋಗಬೇಕು. ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮಪ್ಪ ಇಲ್ಲಿ ಟಿಕೆಟ್ ತೊಗೊಂಡು ಬಂದರು. ಇಲ್ಲಿ ಮಾತ್ರ ಹೆಂಗಿದೆ ರೋಡ್. ಇಲ್ಲಿಗೆ ಹೋಗೋ ದಾರಿಯಲ್ಲಿ ರೋಡ್ ಮಾತ್ರ ಒಂಚೂರು ಚೆನ್ನಾಗಿರಲಿಲ್ಲ. ದೇವಸ್ಥಾನಕ್ಕೆ ಅಷ್ಟು ಜನ ಬರ್ತಾರೆ, ಬಟ್ ಸ್ಟಿಲ್ ರೋಡ್ ಮಾತ್ರ ಏನೂ ಅಭಿವೃದ್ಧಿ ಮಾಡಿಲ್ಲ. ಇಲ್ಲಿ ಮಳೆ ಎಲ್ಲ ಬಂದರೆ ಅಂತೂ ಫುಲ್ ಟ್ರಾಫಿಕ್ ಆಗಿ ಹೋಗೋದಕ್ಕೆ ಆಗಲ್ಲ. ನಾವು ಬೆಳಿಗ್ಗೆ ಬೇಗ ಬಂದಿದ್ದರಿಂದ ಹೋಗ್ತಿದ್ವಿ, ಬಟ್ ವಾಪಸ್ ಬರೋವಾಗ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಅದು ಕ್ಯಾಪ್ಚರ್ ಆಗಿದೆ. ಇಲ್ಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಇಲ್ಲಿ ನೋಡ್ಬೋದು ದೇವಸ್ಥಾನದ ಹತ್ರನೂ ಹಂಗೆ ಇದೆ ರೋಡೆಲ್ಲ. ಮಳೆ ಎಲ್ಲ ಬಂದಿರೋದಕ್ಕೂ ಅದಕ್ಕೂ ಗಾಡಿಗಳೆಲ್ಲ ಓಡಾಡಿ ಫುಲ್ ಕೆಸರಾಗಿದೆ. ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಟೆಂಪಲ್ ಮೂಲ ಸ್ಥಳ ಮಹಾಮಾತೆ ಶ್ರೀ ಪದ್ಮಾವತಿ ಅಮ್ಮನವರ ಸನ್ನಿಧಿ. ಅಮ್ಮ ತುಂಬ ಶಕ್ತಿಶಾಲಿ ಮತ್ತು ಪವರ್ಫುಲ್ ಅಂತ ಹೇಳ್ತಾರೆ. ನಾವಿಲ್ಲಿ ಫಸ್ಟ್ ಟೈಮ್ ಬಂದಿದ್ದೀವಿ. ನಮ್ಮಮ್ಮ ಇಲ್ಲಿ ಹೂವು ತಗೋತಾರೆ. ಇಲ್ಲೆಲ್ಲ ಕಾಲು ತೊಳ್ಕೊಂಡು. ನೀನು ಯಾಕೋ ಬ್ಯಾಗ್ ಹಾಕ್ಕೊಂಡಿದ್ಯಾ ವಿವೇಕ? ಅಜ್ಜಿ ಬ್ಯಾಗ್. ಬನ್ನಿ ಬೇಗ. ಅಮ್ಮನಿಗೆ ಹಲವಾರು ಸೇವೆಗಳಿವೆ. ಅದರಲ್ಲಿ ಬಳೆ ಸೇವೆ ಅಂದರೆ 108 ಬಳೆಗಳನ್ನು ಅರ್ಪಿಸೋದು. ಅಲ್ಲೇ ಕೌಂಟರಲ್ಲಿ ನಾವು ಟಿಕೆಟ್ ತೊಗೊಂಡು ಬಳೆಗಳನ್ನು ತೊಗೊಬೋದು. ಹಿಂದೆ ಪೂಜೆ ಮಾಡುತ್ತಿದ್ದ ರಾಜಮನೆತನದವರು ಚಿನ್ನ ಮತ್ತು ಬೆಳ್ಳಿ ಬಳೆಗಳನ್ನು ಅರ್ಪಿಸ್ತಿದ್ರು. ಈ ಗಾಜಿನ ಬಳೆಗಳನ್ನು ಪೂಜೆಯ ನಂತರ ಅಮ್ಮ ಹುತ್ತದ ರೀತಿಯಲ್ಲಿ ನೆಲೆಗೊಂಡಿರುವ ಸ್ಥಳದಲ್ಲಿ ಇದನ್ನು ಅರ್ಪಣೆ ಮಾಡಬೇಕು. ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಜೋಗ್ ಫಾಲ್ಸ್ ಇಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೂ ಮುಂಚೆ ಲಿಂಗನಮಕ್ಕಿಯ ಹೆಬ್ಬೈಲಿನಲ್ಲಿ ಅಮ್ಮ ನೆಲೆಯಾಗಿದ್ದರು. ಲಿಂಗನಮಕ್ಕಿಯಲ್ಲಿ ಜಲಾಶಯ ನಿರ್ಮಾಣಗೊಂಡಿದ್ದರಿಂದ ಅಮ್ಮ ವದನಬೈಲಿನಲ್ಲಿ ಭಕ್ತಾದಿಗಳಿಗೆ ದರ್ಶನ ನೀಡ್ತಾ ಇದ್ದಾರೆ. ನಾವು ಇಲ್ಲಿ ಬಳೆ ಸೇವೆಗೆ ಬಳೆಗಳನ್ನು ತಗೊಂಡ್ವಿ. ಇಲ್ಲಿ ನಮ್ಮಮ್ಮ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಪಾಪ ನನ್ನ ತಮ್ಮನೂ ಹೆಲ್ಪ್ ಮಾಡ್ತಾ ಇದ್ದಾನೆ. ಮಧ್ಯಾಹ್ನ 2 ಅವರ್ಸ್ ದರ್ಶನ ಇರೋದಿಲ್ಲ. ಸೊ ಇಲ್ಲಿ ನೋಡಬಹುದು ಎಷ್ಟು ಜನ ನಿಂತಿದ್ದಾರೆ ಕ್ಯೂ ಅಲ್ಲಿ. ಆ್ಯಕ್ಚುಲಿ 2 ಥರ ಕ್ಯೂ ಇದೆ. ಒಂದು ನಾರ್ಮಲ್ ಆಗಿ ದರ್ಶನ ಮಾಡ್ಕೊಂಬರೋದು, ಇನ್ನೊಂದು ಉಡಿ ಸೇವೆ ಅಥವಾ ಬಳೆ ಸೇವೆ ಇದ್ದರೆ ಅದು ಬೇರೆ ಕ್ಯೂ ಇದೆ. ಕವರಲ್ಲಿ ಹಂಗೆ ಕೊಡ್ತೀಯಾ? ಹ್ಞೂ ತೆಗ್ದಿಕ್ಕು, ಫುಲ್ ಘಮ ಘಮ ಅನ್ನುತ್ತೆ. ಅಲ್ಲಿ ಹೂವು ಇದೆ. ಇಲ್ಲಿ ಅಮ್ಮನಿಗೆ ಬಳೆ ಪದ್ಮಾವತಿ ಅಮ್ಮನಿಯವರಿಗೆ ಬಳೆ. ನಮ್ಮದು ಫೈನಲಿ ಮಾಡ್ಲಿಕ್ಕೆ ಎಲ್ಲ ರೆಡಿ ಆಯಿತು.
ಅಮ್ಮನವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ. ಇಲ್ಲಿ ಆಚೆ ಹರಕೆ ಎಲ್ಲ ಕಟ್ಕೊಂಡಿರೋರು ತುಲಾಭಾರ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಈಚೆ ಬಂದಮೇಲೆ ಕ್ಯೂ ಅಂತೂ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಬಟ್ ನಮಗೆ ದರ್ಶನ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಸೊ ಅಲ್ಲಿಂದ ನಾವು ಹೊರಟಿದ್ದೆ ಆ ಬಳೆಗಳನ್ನು ಈ ಕಡೆ ಬಂದು ಅರ್ಪಿಸ್ಬೇಕು. ಎಲ್ಲಿ ಅಮ್ಮ ಹುತ್ತಿದ ರೀತಿಯಲ್ಲಿ ನೆಲೆಗೊಂಡಿದ್ದಾರಲ್ಲ ಅಲ್ಲಿ ಬಳೆಗಳನ್ನು ಅರ್ಪಿಸ್ಬೇಕು. ಬಂದು ನಮ್ಮ ಬಳೆನ ಕೊಡಬೇಕು. ಇಲ್ಲಿ ಬಳೆಗಳನ್ನು ಅರ್ಪಣೆ ಮಾಡಿ ನೆಕ್ಸ್ಟ್ ನಾವು ಬಂದಿದ್ದೆ ಇಲ್ಲಿ ಪಕ್ಕದಲ್ಲೇ ಭೂತರಾಯನ ಸನ್ನಿಧಿ ಇದೆ, ಅಲ್ಲಿ ಒಂದು ನಮಸ್ಕಾರ ಹಾಕಿ ಹೊರಟ್ವಿ. ಇದು 1008 ಶ್ರೀ ಪಾರ್ಶ್ವನಾಥ ಸ್ವಾಮಿ ಬಸದಿ ನೋಡಿ, ಈ ಥರ ಇದೆ ಮುಂದೆ. ನಾವಾಗಲೇ ಇಲ್ಲಿ ಬಂದು ವಾಪಸ್ ಹೋಗ್ತಾ ಇದ್ದೀವಿ. ಇವ್ರು ಇವಾಗ ಬರ್ತಾವ್ರೆ. ಎಲ್ಲದರಲ್ಲೂ ಲೇಟು. ನಾನು ವಿವೇಕವಂತೂ ಬೇಗ ಬೇಗ ಬಂದು ಆಲೆಯಲ್ಲಿ ನಿಂತ್ಬಿಟ್ಟಿರ್ತೀವಿ. ನಾವು ವಾಪಸ್ ಹೋಗೋ ಟೈಮಿಗೆ ಇವ್ರು ಬರ್ತಾರೆ. ಥ್ಯಾಂಕ್ ಯು. ನೆಕ್ಸ್ಟ್ ಇಲ್ಲಿ ಪ್ರಸಾದದ ಹತ್ರ ಬಂದ್ವಿ. ಸಾಂಬಾರು ಬೇಕೈತಿ, ಅನ್ನ ಬಸಿತಾ ಇದ್ದಾರೆ, ಸಾಂಬಾರು. ಹೆಂಗಿತ್ತಪ್ಪ ದರ್ಶನ? ತುಂಬ ಚೆನ್ನಾಗಿತ್ತು. ಏನನ್ನಿಸ್ತು? ಜೋರಾಗಿ ಮಾತಾಡಬೇಕು ನೀನು. ನಮ್ಮ ಅಪ್ಪನ ನಾಚಿಕೆ ಅಂತೆ. ಇಲ್ಲೆಲ್ಲ ತಟ್ಟೆಗೆ ಹಾಕ್ಸ್ಕೊಂಡು ಈಚೆ ಬರ್ತಾವೆ. ಕಿಚೂರು ಸಾಕು. ತಟ್ಟೆ ನೋಡ್ತಿರೋ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಪ್ರಸಾದ ಅಂತ. ಅಷ್ಟು ಅದ್ಭುತವಾಗಿದೆ. ಪಾಯಸ, ಅನ್ನ, ಸಾರು, ಉಪ್ಪಿನಕಾಯಿ. ನಮ್ದು ಅಜ್ಜಿ ನೋಡಿ ಹೆಂಗೆ ನೆಕ್ತವ್ರು, ಅಷ್ಟು ಚೆನ್ನಾಗಿದೆ. ಅಮ್ಮನ ತಟ್ಟೆನೂ ಫುಲ್ ಖಾಲಿ, ಆಂಟಿ ತಟ್ಟೆನೂ ಖಾಲಿ, ತಮ್ಮನ ತಟ್ಟೆನೂ ಖಾಲಿ. ಅಷ್ಟು ಚೆನ್ನಾಗಿದೆ ಊಟ. ಮೇಲ್ಗಡೆ ಕುತ್ಕೊಂಡು ಊಟ ಮಾಡ್ಬೋದು, ಮಂಡಿ ನೋವಿರೋರು ಮೇಲ್ಗಡೆ ಕುತ್ಕೊಂಡು ಊಟ ಮಾಡ್ಬೋದು. ನಮ್ಮ ಅಜ್ಜಿ ಪಾಪ ಮಂಡಿ ನೋವಿತ್ತು, ಕೆಳಗಡೆನೇ ಕುತ್ಕೊಂಡು ಊಟ ಮಾಡ್ತಾರೆ. ವೆರಿ ಗ್ರೇಟ್ ಅಜ್ಜಿ. ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ. ಇಲ್ಲೇ ಗೋಶಾಲೆ ಇದೆ. ಸೊ ಗೋಶಾಲೆ ನೋಡೋಣ ಅಂತ ನನ್ನ ತಮ್ಮ ಕರೆದಿದ್ದಕ್ಕೆ ಇಬ್ಬರು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಹಸುಗಳಿದ್ದಾವೆ. ಹೋ ಮುಂದೆ ಬರ್ತೈತಿ. ಈ ಫುಲ್ ಸಾಧು ಕಣೋ, ಏನು ಗುಮ್ಮಲ್ಲ. ಹೋಗಿ ನೀನು ಮುಟ್ಟೋದು, ಏನು ಮಾಡಲ್ಲ ಅಲ್ಲಿ. ಮೇವೆಲ್ಲ ದುಡ್ಡು ಕೊಟ್ಟು ತೋರಿಸುದೆ. ಇಷ್ಟೆಲ್ಲ ಆ ಕಡೆಗೆ ಅದೇ 500 ಮೇಲೆ ಇದೆಯಲ್ಲ ಸೀರೆ. 500 ಮೇಲೆ ಇದೆ. ಇನ್ನು 500 ಮೇಲೆ ಇದೆಯಾ? ಇಲ್ಲಿ ಪೂಜೆ ಸಲ ಹಚ್ಚಿಗದೆ ಇದೆಯಲ್ಲ. ಇನ್ನು ಈ ಬೆಟ್ಟದ ಅಕ್ಕಿ ಎಲ್ಲ ಮಾಡ್ತದೆ. 500 ಮೇಲಿದೆ. ಒಬ್ಬರು ಕೂಡ ಇಚ್ಚಲ್ಲ. ಇಲ್ಲ ಸಗಣಿ ತೆಗಿಬೇಕು, ಮುಡಿಸ್ಬೇಕು, ಹಿಂಡಿ ಅದ್ರ ಮೈ ತೊಳಸ್ಬೇಕು. ಒಬ್ಬರು ಕೂಡ ಮನೇಲಿ 4 ದನ ನೋಡಕ್ ಹೋದ್ರೆ ನಾವು 25 ನೋಡ್ತೀವಿ. ಒಬ್ಬೊಬ್ಬ ಮುದುಕ 25 ನೋಡ್ತೇನೆ ನಾನು. 25 ನೋಡ್ತೀರಾ? 25 ನೋಡು. ಅದು ಚೊಕ್ ಮಾಡಿ ಕ್ಲೀನ್ ಮಾಡಿ ಹುಲ್ಲು ತಿಂಡಿ ಎಲ್ಲ ನಂದಯ್ಯ. ಮಿಷನ್ ಉಪಯೋಗಿಲ್ರಿ, ಕೈಯಲ್ಲಿ ಕರೆದು ಒಂದು ಮಿಷನ್ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಹಾಲು ಸ್ವಲ್ಪ ಬೊತ್ತಿಸ್ಕೊಡ್ತಾಳಾದ್ರೆ ಬೆಡ್ ಬರ್ತದೆ ರಕ್ತ. ಈಗ ಕರೆಂಟ್ ಇಲ್ಲ ಅಂದ್ರೆ ಮಿಕ್ಸಿ ಯಾರು ಚಾಲೂ ಮಾಡೋರಲ್ಲ, ಮಿಕ್ಸಿ ಗ್ರೈಂಡರು ಆಯ್ತ್ರಿ. ಈಗ ಒಳಕಲ್ಲಲ್ಲಿ ಯಾರು ಬೀಸ್ತಾ ಇದು ಬೇಳೆ ಹಾಕಿ ಟೊಮೆಟೊ ಕೊಯ್ದು ಪೌಡರ್ ಹಾಕಿ ಇಳಿಸ್ಯಾರು. ಗಂಡ ಬೇಕಾದ್ರೆ ತಿನ್ನಿಲ್ಲ, ಬಿಟ್ಟಾಕ ಹೋಗೋದು.
ಈ ನಮ್ದು ಹೊನ್ನವರ ಕುಂಟ. ಉತ್ತರ ಕನ್ನಡ. ನೀವು ಊರಿಗೆ ಹೋಗಲ್ಲ, ಇಲ್ಲೇ ಇರ್ತೀರಾ? ನಿಮ್ಮ ಊರಿಗೆ ಹೋಗಿದೆ, ಮೊನ್ನೆ ಬಂದು ಒಂದು ತಿಂಗಳ ರಜೆ ಇತ್ತು, ಒಂದು ಸೂಟ್ ಬಂದಿತ್ತು, ಹೋಗಿದೆ. ಹಾಂ ಸೂತ್ರದಲ್ಲಿ ಇಲ್ಲಿ ಇರಂಗಿಲ್ಲ. ಹಾಂ. ಓ, ಸೂತ್ಕದಲ್ಲಿ ಇಲ್ಲಿ ಇರಂಗಿಲ್ಲ. ಹಾಂ. ಇದ್ದಲ್ಲಿ ಬರೋಂಗಿಲ್ಲ, ನಾಳೆ ನಮಗೆ ತೊಂದರೆ. ಹಾಂ. ಅವ್ರು ಮಹಾಪವಾಡ ಪುರುಷರು. ಹಾಂ. ಅವ್ರನ್ನವ್ರಿಗೆ ಗುರುಗೋಳಿ ಶಕ್ತಿ ಇದ್ರಲ್ಲಿ ಯಾರೂ ಇಲ್ಲ ಅಂತ. ಹೌದೌದು. ಇಂದ್ರ ಸ್ವಾಮಿಗಳು ಅಂದರೆ ಅದು ಸಾಧನೆ. ಇಲ್ಲ 1973ರಲ್ಲಿ ಮುಕ್ತರಾಗಾರೆ. ಇದು ಇವರೇ ಹೌದು, ಈ ಫೋಟೋದಾಗಿದ್ದದಷ್ಟು ಹೌದು ಅವರೇ. ಈಗ ಅವ್ರ ಮೇಲೆ ದೇವಸ್ಥಾನ ಉಂಟಲ್ರಿ, ಅವ್ರ ಸಮಾಧಿಗೆ ಪೂಜಾ ಪುನಸ್ಕಾರ ನೋಡಿ. ಅವ್ರು ತಪಾಸಿ ಕೂತ ಒಂದೊಂದು ಜಾಗದಲ್ಲಿ ಮ್ಯಾಲ ಗೋವಿ ಕಾಣ್ತದೆ ನೋಡಿ, ಕಂಬ ಕಾಣ್ತದೆ ಮೇಲೆ, ಬೆಟ್ಟದ ಲಾಸ್ಟ್ ಕಾಣ್ತದ್ಯಾ, ಬಾವುಟ ಕಾಣ್ತದ್ಯಾ ಮೇಲೆ ಮೇಲೆ ಲಾಸ್ಟು. ಹಾ ಇಲ್ಲಲ್ಲ, ಮೇಲೆ ಇದೆ, ನನ್ನ ಕೈ ನೋಡಿ ಇದೆ, ಸರಿ ಮೇಲೆ ಅಷ್ಟಿ ಮೇಲೆ. ಹಾ ಕಾಣ್ತಿದೆ. ಹಾ ಅದು ತಪಾಸಿ ಕೂತು ಗುವಿ ಅದು. ಬಂದಿದ್ದೆ ಅವರು ಬೆಂಗಳೂರು. ಈಗ ನಮ್ದು 1 ಅವರ್ ಕುಂಟ ಆಯ್ತು. ನಿಮ್ಗೆ ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲ ಊರಲ್ಲಿ ಇದ್ದಾರೆ. 2 ಜನ ಗಂಡು ಮಕ್ಕಳಾಗಿತ್ತು, 2 ಜನರು ಮದುವೆ ಮಾಡ್ಬಿಟ್ಟೆ. ನೀವು ಇಲ್ಲಿ ದುಡಿಲೇಬೇಕು. ನಾವು ಒಬ್ಬರು ಹೆಂಡತಿ ಅವರ ಮನೇಲಿ ಅವ್ರೆ ದುಡಿ ಅಂತ ಕೈಯಲ್ಲಿ ಆಗುವವರೆಗೆ ಕಾಲ್ ಮೇಲೆ ಇದೆ, ಆದ್ರೆ ಅವರು ನೋಡ್ಕೊಳ್ತಾರೆ, ಆದಷ್ಟು ದಿವಸ ಮಾಡೋದು. 18 ವರ್ಷ ಆಯ್ತು. ಊಟ ಎಲ್ಲ ಈ ನಿಮ್ಮ ಭಕ್ತಾದಿಗಳು ಮನೆಗೆಲ್ಲ ಕೂತ್ಕೊಂಡು ಊಟ ತಿಂಡಿ ಚಾ ಅಲ್ಲಿ ಆಮೇಲೆ ಮಾಡ್ಕೊಳ್ಳೋದು. ನಿಮಗೆ ಸಂಬಳ ಉಂಟು? ನಾನು 25 ರೂಪಾಯಿನ ಮಾಡಿದೆ, 18ನೇ ವರ್ಷ ಇದು. ಈಗ ಒಂದು 10-12 ಸಾವಿರ ಕೊಡ್ತಾರೆ. ಅದು ಹೆಂಡತಿ ಫ್ಯಾಮಿಲಿಯಲ್ಲಿ ಇದ್ರೆ ಸಾಕಾಗೋದಿದೆ ಜೀವನಕ್ಕೆ. ನಾವು ಖರ್ಚಿಗೆ ಅಂತದಿಲ್ಲ, ಸೀದಾ ನಾವು 5 ತಿಂಗಳು ಕೊಡ್ತಾರೆ ಅವರು, ನಾವು ಅವ್ರಿಗೆ ಕಳಿಸ್ಬಿಟ್ರೆ ಆಯ್ತು. ನಾವು 1-2 ಸಾವಿರ ರೂಪಾಯಿ ಇಟ್ಟು ಕಟ್ಟಿ. ಆರೋಗ್ಯಕ್ಕೆ ಬೇಕಲ್ಲ? ಹೌದ್ರಾ? ಊಟ ಅವ್ರ ಅವ್ರಿಗೆಲ್ಲ ಬೇಡವಾ? ಒಳ್ಳೇದಾಗಿ ಆಯ್ತು ಬನ್ನಿ. ಊಟ 8 ಗಂಟೆ ಊಟ ಮಾಡೋದು. ಹಾಂ ಮಾಡೋಗ್ತೀವಿ. 8 ಗಂಟೆ ಹಾಂ, ದೇವಸ್ಥಾನಕ್ಕೆ ಇವಾಗ ಹೋಗಿ ಬರ್ತೀವಿ. 7 ಗಂಟೆಗೆ 7 ಆಯ್ತು, 7 ಕಾಲ ಮಂಗಳಾರತಿ. ನೀವು ಒಂದು ಹೋಗಿ ತೀರ್ಥ ಬರ್ತದೆ ಬಸವನಬಾಲಿ ಕೆರೆ ಹತ್ರ, ಕೈ ಕಾಲ ಪ್ರೋಕ್ಷಣೆ ಮಾಡ್ಕೊಂಡು ಸೀದಾ ಮೆಟ್ಲತ್ತ ಮೇಲೆ ಹೋಗ್ಬಿಡಿ. ಈಗ ಎಲ್ಲಿ ಮಂಗಳಾರತಿ? ಮಂಗಳಾರತಿ ಮೇಲೆ ಬೆಟ್ಟ ತೋಬೇಕು, ಮೇಲೆ ಹೋಗ್ಬಿಡ್ಬೇಕು. ಈಗ ಮೇಲೆ ಅಲ್ಲಿ ಆಫೀಸ್ ಮುಂದ್ಗಡೆ ಮೆಟ್ಲದೆ, ಅದ್ರ ಕೆರೆಗೆ ಹೋಗಿ ಕೈ ಕಾಲ ತೀರ್ಥ ಸ್ವಲ್ಪ ನೀವು ಯಾರೇ ಬರೋದಿದ್ರು ಇಲ್ಲಿ ಸಿದ್ಧಾಶ್ರಮ ಮಠಕ್ಕೆ ಬನ್ನಿ. 7:15 ಮಹಾಮಂಗಳಾರತಿ ಇದೆ. ಆ್ಯಂಡ್ 250 ಮೆಟ್ಲು ಹತ್ತಬೇಕು. ಹತ್ತಿ ಅಲ್ಲಿ ಮಹಾಮಂಗಳಾರತಿ ತೊಗೊಂಡು ವಾಪಸ್ ಕೆಳಗಡೆ ಇಳಿದ್ರೆ ಕೆಳಗಡೆ ಊಟ ಇದೆ 8 ಗಂಟೆಗೆ. ಫುಲ್ ಒಳ್ಳೊಳ್ಳೆ ಥಾಟ್ಸ್ ಹಾಕಿದ್ದಾರೆ. ಹತ್ರ ಹಾಯ್ ಗೈಸ್. ಅಯ್ಯೋ ಹೆಂಗಾಗಿತ್ತು ನೋಡಲ್ಲಿ ನೋಡಿ ಗೈಸ್, ಮಂಕಿ ಮರದಿಂದ ತಲೆ ನೋಡಿ ಇಷ್ಟು ಚೆನ್ನಾಗಿತ್ತು. ಎಲ್ಲರೂ 250 ಸ್ಟೆಪ್ಸ್ ಹತ್ತೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟವ್ರೆ. ನಾವಾಗಲೇ ಬಂದು ಇವ್ರು ಸುಧಾರಿಸ್ಕೊಂಡು ಬತ್ತಾರೆ. ಅಮ್ಮ ಏನು ಬೆವತೋಗ್ಬಿಟ್ಟಿದ್ಯಾ 250 ಮೆಟ್ಲು ಹತ್ತೋಷ್ಟೊತ್ತಿಗೆ. ನಮ್ಮ ಅಜ್ಜಿ ಪಾಪ ಬತ್ತವ್ರೆ, ನಮ್ಮ ಅಜ್ಜಿ ಆಂಟಿ. ಬನ್ನಿ ಹೋಗೋಣ. ಅಂದರೆ ಒಂದೇ ಸಮ ಕಂಟಿನ್ಯೂಸ್ಲಿ ಹತ್ತದಲ್ಲ, ಎಲ್ಲೂ ಗ್ಯಾಪ್ ಕೊಡ್ದಂಗೆ. ಸ್ವಲ್ಪ ಸುಸ್ತಾಯ್ತು ಅಷ್ಟೇ. ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ವಾಪಸ್ ಕೆಳಗಡೆ ಹೋಗ್ತಾಯಿದ್ದೀವಿ ಊಟಕ್ಕೆ. ತುಂಬ ಚೆನ್ನಾಗಿತ್ತು ದರ್ಶನ ಮಾತ್ರ. ಇದು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಜಾಗನೇ ಅಂತ ನನಗೆ ಅನಿಸುತ್ತೆ. ಇದು ಆನ್ ದ ವೇ ಟು ಇಕ್ಕೇರಿ ಇಂದ ಸಾಗರಾಗೆ ಹೋಗೋವಾಗ ಸಿಗುತ್ತೆ. ಯಾರ್ಯಾರು ಬಂದಿಲ್ಲ ದಯವಿಟ್ಟು ಬನ್ನಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಜಾಗ. ಫುಲ್ ಪೀಸ್ಫುಲ್ ಆಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ರೇಷನ್ಸ್ ಕೊಡುತ್ತೆ. ಆ್ಯಂಡ್ ಇಲ್ಲಿನ ಪ್ರಸಾದ ತೀರ್ಥ ಏನು ಕೊಡ್ತಾರಲ್ಲ, ಅದು ನಿಜ ಅಮೃತದ ಥರನೇ ಇದೆ. ಇಲ್ಲಿಗೆ ಬನ್ನಿ, ಆ ವೈಬ್ರೇಷನ್ನ ಫೀಲ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
7:15ಗೆ ಮಹಾಮಂಗಳಾರತಿ ಆ್ಯಂಡ್ 7:15 ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಳಗಡೆ. ಸೊ ಇವಾಗ ಅಲ್ಲಿ ಹೋಗಿ ಪ್ರಸಾದ ತಿಂದ್ಕೊಂಡು ನಮ್ಮ ರೆಸಾರ್ಟ್ ಹತ್ರ ಹೋಗ್ತೀವಿ. ಯಾಕೆ ಹೆಂಗಿತ್ತು ಮೇಲೆ? ಸೂಪರ್ ಆಗಿತ್ತು. ಎಷ್ಟು ಪೀಸ್ಫುಲ್ ಆಗಿತ್ತಲ್ಲ. ನೀವು ಬನ್ನಿ, ನಿಮ್ಮ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿ. ಯಾರಾದರೂ ಈ ಕಡೆ ಬಂದಾಗ ಇಲ್ಲೊಂದು ವಿಸಿಟ್ ಕೊಟ್ಟು ಹೋಗಿ. ಗೋಶಾಲೆ ಇದೆ, ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಗೋಶಾಲೆ ಹಸುಗಳನ್ನೆಲ್ಲ ನೋಡೋದಕ್ಕೆ. ಇಲ್ಲಿಂದ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ನಮ್ಮ ರೆಸಾರ್ಟ್ ಕಡೆಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.